ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಎಪಿಸೋಡ್ ಪ್ಲೀಸ್ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ. ಇವತ್ತಿನ ಎಪಿಸೋಡ್ ನೋಡಿ. ಏನಮ್ಮ ನಮ್ಮ ಅಜ್ಜಮ್ಮ ಭಾಳ ಬದುಕಿದ್ರು, ನಮ್ಮ ಅಜ್ಜಮ್ಮನ ಹೆಸರೇ ಹರಿಗತೆ ಆಡ್ಬೇಕು ನೀವು ಅಂತೆಲ್ಲ ಹೇಳ್ತಾರೆ. ಸರಿ ಹುಲಿಕೇರಿ ಮಣ್ಣಿನ ಹೊಳೆ ಅಂತೆಲ್ಲ ಹೇಳಿ ಇವ್ರು ಆಡೋದು ನೋಡ್ಲು, ಕುಡಿಯೋಕೆ ಏನಾದರೂ ವ್ಯವಸ್ಥೆ ಮಾಡೋ ಸರಿ ಅದು ಆಗ್ತಾಯಿದೆ ನೋಡ್ಲು, ನೀಟಾಗಿ ಎಲ್ಲ ವ್ಯವಸ್ಥೆ ಆಗ್ಬೇಕಂದ್ರೆ ಆಯ್ತು ಗೌಡ್ರೆ ನಾವು ಮಾಡ್ತೀವಿ ಅಂತೆಲ್ಲ ಹೇಳ್ಬೇಕು. ಇಲ್ಲಿ ಮನೆ ಒಳಗೆ ಚಿತ್ರ, ಗೋವಿಂದ ಮತ್ತು ಎಲ್ಲರೂ ಆಳ್ತಾ ಇರ್ಬೇಕಾದ್ರೆ ಈ ಕಡೆ ಅಮ್ಮಮ್ಮ ಇದು ಕ್ವಾಡ್ಲೆ ಕೈಗೆ ಟಚ್ ಮಾಡಿ ಕರಿತಾ ಲೋ ಅಂತೆಲ್ಲ ಏನಮ್ಮಮ್ಮ ಅಂತೆಲ್ಲ ಏನಮ್ಮಮ್ಮ ಅಂತೆಲ್ಲ ಹೇಳಿದಾಗ ಡೈರೆಕ್ಟ್ ಮಾತಾಡೋಂಗಿರಂಗಿಲ್ಲ, ಟವಲ್ ಹಾಕ್ಕೊಂಡು ಮಾತಾಡ್ತಾ ಇರ್ತಾನೆ. ಇಲ್ಲಿ ಈಶ್ವರಿನೂ ಅಳ್ತಾ ಇರ್ತಾಳೆ, ಚಿತ್ರ ಎಲ್ಲರೂ ಅಳ್ತಾ ಇರ್ತಾರೆ. ಅಮ್ಮಮ್ಮ ಕಣ್ಬಿಟ್ಟು ನೋಡಿ ಅವರಿಬ್ಬರು ಡ್ರಾಮಾ ಮಾಡಿದ್ದು ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಅಲ್ಲ ಕಣ್ಲ, ನಮ್ಮ ಕೊನೆ ಆಸೆ ಈಡೇರ್ಸೋಕ್ಕಾಗಲಿ ಇವರಿಬ್ಬರು ಒಂದಾಗ್ತಾರೆ. ಅಮ್ಮಮ್ಮ ನಾನೇನೋ ತಮಾಷೆಗೆ ಹೇಳಿದ್ದೀನಿ, ನಿಜವಾಗ್ಲೂ ಸತ್ತೋಗ್ತೀನಿ ಅಂತಲ್ಲ. ಸುಮ್ಮನೆ ಬಾಯಿ ಮುಚ್ಚಲು, ನಾನು ಸತ್ತೋಗಿ ಇವ್ರನ್ನ ಒಂದು ಮಾಡ್ತೀನಿ. ಏನಮ್ಮಮ್ಮ ಸತ್ತೋಗೋದು? ಗೊತ್ತು ಕಣ್ಲ ನನಗೆ, ಸತ್ತೋಗೋದು ಅನ್ನೋದು ತಮಾಷೆನೂ ಅಲ್ಲ. ಅದು ಅವ್ರು ಸತ್ತೋದ್ಮೇಲೆ ಇವರಿಬ್ಬರು ಒಂದಾಗೋದು ನೋಡೋಕ್ಕೂ ಆಗಲ್ಲ. ಇವರಿಬ್ಬರದು ಒಂದು ಮಾಡಿ ಇವ್ರ ಮೊಮ್ಮಗನ ನಾನು ಮುದ್ದು ಮಾಡಬೇಕು. ಅಷ್ಟು ದಿನ ನಾನು ಸಾಯ್ತೀನಿ ಅಲ್ಲ, ಸುಮ್ಮನೆ ಇರೋ ನೀನು. ನಾನು ಸತ್ತಂಗೆ ಮಾಡ್ತೀನಿ. ನೀನು ಡಾಕ್ಟ್ರನ್ನ ಕರ್ಕೊಂಬಂದು ಸುಳ್ಳು ಅಂತೆಲ್ಲ ಹೇಳಿದೆ. ಏನಮ್ಮಮ್ಮ ಹೇಳ್ತಾ ಇದೆಯಾ ನೀನು ಅಂತೆಲ್ಲ ಹೇಳಿದಾಗ, ಕಣ್ಲ ಅಷ್ಟು ಮಾಡು, ಅವರಿಬ್ಬರನ್ನ ಹೆಂಗೆ ಒಂದಾಗಲ್ಲ ನಾನು ನೋಡ್ತೀನಿ ಅಂತೆಲ್ಲ ಹೇಳ್ತಾ. ಅಮ್ಮಮ್ಮ ಇದೆಲ್ಲ ಬೇಡ, ಇದು ತಮಾಷೆ ಅಲ್ಲ ಅಂತೆಲ್ಲ, ಸುಮ್ಮನೆ ಇರಲ್ಲ ಅಂತೆಲ್ಲ ಹೇಳ್ತಾರೆ. ಏನೇ ಇದೆಯಾ ಏನೇ ಅಲ್ಲೇ ಮೊಮ್ಮಗನೇ, ನನ್ನ ಹತ್ರನೇ ಮಸ್ಗಿರಿ ಮಾಡ್ತೀರಾ ನೀವು, ಹೌದಾ? ನೋಡ್ತಾ ಇದ್ದೀವಿ ಇವಾಗ ಅಂತೆಲ್ಲ ಅಮ್ಮಮ್ಮ ಅದೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ತಾ ಇರ್ತಾರೆ. ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾ ಇರ್ತಾರೆ. ಇವರಿಬ್ಬರು ಸೇರಿ ಡ್ರಾಮಾ ಮಾಡ್ತಾ ಇರೋದು. ಈ ಕಡೆ ಕ್ವಾಟ್ಲೆ ಡಾಕ್ಟ್ರನ್ನ ನಾನೇ ಕರಿತೀನಿ ಅಂತೆಲ್ಲ ಹೇಳಿರ್ತಾನಲ್ಲ ಎಲ್ಲರ ಮುಂದೆ. ಡಾಕ್ಟ್ರನ್ನ ಕರ್ಕೊಂಬಂದು ಕಾಂಪೌಂಡಲ್ಲಿ ಹೇಳ್ತಾನೆ, ನೋಡಿ ನಮ್ಮ ಅಮ್ಮಮ್ಮ ಸತ್ತೋಗಿದ್ದಾರಂತೆ, ನೀವು ಸುಳ್ಳು ಏನ್ರಿ ನಾನು ನನ್ನ ಪ್ರೊಫೆಷನ್ಗೆ ಸುಳ್ಳು ಹೇಳಿ ಅದೇನು ಆಗಲ್ರಿ, ಸುಳ್ಳು ಹೇಳ್ರಿ ನೀವು, ಯಾಕಂದರೆ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ. ಅಂಥದ್ರಲ್ಲಿ ನೀವು ಒಂದು ಸುಳ್ಳು ಹೇಳಿದರೆ ಅವರಿಬ್ಬರು ಒಂದಾಗ್ತಾರಲ್ಲ, ಸುಳ್ಳು ಹೇಳ್ರಿ ಅಂತ ಡಾಕ್ಟ್ರಿಗೆ ಕನ್ವಿನ್ಸ್ ಮಾಡಿರ್ತಾರೆ. ಈ ಕಡೆ ಅಮ್ಮಮ್ಮಂದು ಕ್ವಾಟ್ಲೆಯಲ್ಲಿ ಡ್ರಾಮಾ ಇದು ಮಸ್ತ್. ಪ್ಲೀಸ್ ಇವತ್ತಿನ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಚೆನ್ನಾಗಿದೆ. ಈ ಕಡೆ ಡಾಕ್ಟ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಾರೆ. ಈ ಕಡೆ ಅಮ್ಮಮ್ಮಗೆ ಇರಿಟೇಟ್ ಆಗ್ತಾ ಇರ್ತೇವೆ, ಹೂನಾರ ವಜೆ ಆಗೋದು ಅದು ಇದು ಪ್ರತಿಯೊಂದು ಇರಿಟೇಟ್ ಆಗ್ತಾ ಇರ್ತೈತೆ, ಸಖಿ ಆಗ್ತಾ ಇರ್ತೈತಿ, ಅದೆಲ್ಲ ಆಗ್ತಾ ಇರ್ತೈತಿ. ಎಲ್ಲ ರಿಕ್ವೆಸ್ಟ್ ಕ್ವಾಟ್ಲೆನ ಹತ್ತದ ನಿಂದ್ರಿಸಿರ್ತಾರೆ. ಪ್ರತಿಯೊಂದಕ್ಕೂ ಕ್ವಾಟ್ಲೆನೇ ಹೆಲ್ಪ್ ಮಾಡ್ತಾ ಇರ್ತಾನೆ. ಅಲ್ಲ ಕಣ್ಲ ಕ್ವಾಟ್ಲೆ ಅಂತೆಲ್ಲ ಹೇಳ್ತಾನೆ. ಏನಮ್ಮಮ್ಮ ಅಂತೆಲ್ಲ ಅಲ್ಲ ಕಣ್ಲು ಅಂತೆಲ್ಲ ಮಾತಾಡ್ತಾ ಇರ್ತಾನೆ. ಅವ್ರು ಯಾರೋ ಬಂದು ಆಳ್ತಾ ಇರ್ತಾರೆ. ಯಾಕ ನೀನು ಇಟ್ಟಿದ್ದೀರಿ ಹೋಗ್ಬಿಟ್ಟೇನಿ ಅಂತೆಲ್ಲ ಹೇಳ್ತಾನೆ. ಇದೇ ಟೈಮಿಗೆ ಗೋವಿಂದ ಮತ್ತು ಅವರೆಲ್ಲ ಅಳ್ತಾ ಇರ್ತಾರೆ. ನೀವು ಇದನ್ನು ಅಳ್ತಾ ಅಮ್ಮಮ್ಮ ಅಲ್ಲ ಕಣ್ಲ, ನನಗೆ ಚಶ್ಮಾ ತಗೊಂಬಂದು ಹಾಕೋ, ನಾನೆಲ್ಲ ನೋಡಬೇಕು ಅಂತ ಹೇಳಿದ್ದೆ ಅಮ್ಮಮ್ಮ ನೀವು ಹೇಳಿದ್ರಲ್ಲ ಬಿಸಿಲಿಗೆ ಹೋದರೆ ಅದೇನು ಕೂಲಿಂಗ್ ಗ್ಲಾಸ್ ಹಾಕೋಬೇಕಂತ ಹೇಳಿದ್ರಲ್ಲ ಅಮ್ಮಮ್ಮ, ನಿಮಗೋಸ್ಕರ 10 ಅಂಗಡಿ ಹುಡುಕಿ ಕೂಲಿಂಗ್ ಗ್ಲಾಸ್ ತಂದಿದ್ದೀನಿ ಅಮ್ಮಮ್ಮ ಅಂತೆಲ್ಲ ಹೇಳ್ತಾನೆ. ಅದು ಹಾಕ್ತೀನಿ ಅಂದಾಗ ಭದ್ರ ಹಾಕಬೇಡ ಅಂತಾನೆ. ಸುಮ್ಮನೆ ಇರು. ಆವಾಗ ಹಾಕ್ಲಿ ಬಿಡ್ಲ ಅವ್ವನ ಆಸೆ ಅಂತೆಲ್ಲ ಅವರು ಶಿವರಾಮೇಗೌಡ ಹೇಳಿದಾಗ, ಅಲ್ಲ ಅಂತಮ್ಮ, ಅಮ್ಮಮ್ಮನ ಕೊನೆ ಆಸೆ ಈಡೇರಿಸ್ಬೇಕು, ನಿನ್ಗೇನು ಗೊತ್ತು ಅಂತ ಹೇಳಿ ಕೂಲಿಂಗ್ ಗ್ಲಾಸ್ ಹಾಕ್ತಾನೆ. ಕೂಲಿಂಗ್ ಗ್ಲಾಸ್ ಎಲ್ಲನೂ ಆರಾಮಾಗಿ ನೋಡ್ಕೊಬೋದು ಅಂತೆಲ್ಲ ಅಮ್ಮಮ್ಮ ಕಣ್ಬಿಟ್ಟು ನೋಡ್ತಾರೆ. ಚಶ್ಮಾ ತೋರಿಸ್ತಾರೆ. ಗೋವಿಂದನ ಆಳ್ತಾ ಇರ್ತಾನೆ. ಎಲ್ಲರೂ ಚೆನ್ನಾಗಿ ನಾನು ಹೇಳ್ದಂಗೆ ಸಂದಾಗಿ ರೆಡಿ ಆಗಿದ್ರೆ, ನನ್ನ ಮಗ ಜಾತ್ರೆನೇ ಮಾಡಿಸ್ಬಿಟ್ಟಾನ, ನಾನು ತಮಾಷೆಗೆ ಹೇಳಿದೆ, ನನ್ನ ಮಗ ನಿಜವಾಗ್ಲೂ ಮಾಡಿಸಿದ್ದಾನ ಅಂತೆಲ್ಲ ಹೇಳ್ದೆ. ಅಮ್ಮಮ್ಮ ಚಶ್ಮದಾಗಿದ್ದ ಕಣ್ಣು ಬಿಚ್ಚಿ ಎಲ್ಲನ ನೋಡ್ತಾ ಇರ್ಬೇಕಾದ್ರೆ ಗೆಸ್ಟ್ಗಳೆಲ್ಲ ಊರಿಂದ ಬಂದು ಹೂನಾರ ಮತ್ತೆ ಕ್ವಾಟ್ಲೆನ ಕರೀತಾಳ. ಕ್ವಾಟ್ಲೆ ಅಂತ, ಏನಮ್ಮ ಅಂತೆ, ಹೂನಾರ ಎಲ್ಲ ನನಗೆ ಭಾರ ಆಗ್ತಿದೆ ತೆಗಿಲೋ ಅಂತೆಲ್ಲ ಹೇಳ್ತಾ. ಆವಾಗ ಹೂನಾರ ಎಲ್ಲ ತೆಗಿತಾರೆ. ನೋಡು ನಮ್ಮಮ್ಮಗ ಒಂದು ಹೂವು ಎತ್ತಿಟ್ರು ನಮ್ಮಮ್ಮಗ ತ್ರಾಸ ಆಗ್ತೈತಿ ಅಂತೆಲ್ಲ ಹೇಳಿ ನಾವೇ ಎಲ್ಲ ಕೆಲಸ ಮಾಡ್ತಿದ್ವಿ. ಈಗ ನೋಡು ಹೂವು ಎಲ್ಲ ಎತ್ತಿಟ್ಟಿದ್ದಾರೆ. ಇವ್ರು ಒಬ್ಬೊಬ್ಬರೇ ರೇಷ್ಮೆ ಸೀರೆ ಉಟ್ಕೊಂಡು ಮೈ ತುಂಬ ಒಡವೆ ಹಾಕೊಂಡು ಮಲ್ಲಿಗೆ ಮುಡ್ಕೊಂಡು ಎಲ್ಲ ರೆಡಿಯಾಗಿ ಕುಂತಿರ್ತಾರೆ. ಇವ್ರನ್ನೆಲ್ಲ ತೋರಿಸ್ತಾರೆ. ಚಿತ್ರ ಮತ್ತು ವಿನಂತ್ರಿ, ಚಂಪಾ, ಮೋಹನ ಎಲ್ಲ ರೆಡಿಯಾಗಿದೆ. ಗ್ಲಾಸ್ನಾಗಿದ್ದ ನೋಡ್ತಾಳೆ ನಮ್ಮಮ್ಮ ಚಶ್ಮೆ ಅಂತ. ಈ ಕಡೆ ಶಿವರಾಮೇಗೌಡ ಜೋರು ಅಳ್ತಾ ಇರ್ತಾನೆ. ಶಿವರಾಮೇಗೌಡ ಈಶ್ವರಿ, ಅಯ್ಯಪ್ಪ
ಈಶ್ವರಿ ಒಳಗೆ ನಗ್ತಾಳೆ. ನಾನು ಸತ್ತರೆ ಸಾಕಂತ ಕುಂತಿದ್ದಾಳೆ, ಏನು ಕತೆ. ನನ್ನ ಮಗಳು ದಿನ ನನಗೆ ಬೆಳಕಾದ್ರೆ ಸಾಕು, ನನ್ನ ಹತ್ರ ವಯಸ್ಸಂತಾರೆ ನನ್ನ ಮಗಳೇ ಇಷ್ಟು ಕಷ್ಟಪಟ್ಟು ಇಷ್ಟು ಸಂಕಟಪಟ್ಟು ಆಳ್ತಾ ಇದ್ದಾಳೆ ಅಂತೆಲ್ಲ ಹೇಳ್ತಾರೆ. ಈ ಕಡೆಯಿಂದ ಅವರು ಮಿನಿಸ್ಟ್ರು ಪಾರ್ಟಿ ಅಧ್ಯಕ್ಷರು ಬಂದಿರ್ತಾರೆ. ಇರಲಿ ಬಿಡಿ ಗೌಡ್ರೆ, ಎಲ್ಲರೂ ನಾವು ಕೂಡ ಹೋಗೋದೆಲ್ಲ ಇರಲಿ ಬಿಡ್ರಿ, ಸಮಾಧಾನ ಮಾಡ್ಕೊಳ್ಳಿ ಅಂತ. ಈ ಕಡೆ ವಿದ್ಯೆ ಓಡೋಡಿ ಬರ್ತಾಳೆ. ಇವರೆಲ್ಲ ನೋಡಿ ಅಯ್ಯೋ ದಿಟ್ಟವಾಗ್ಲಿಲ್ಲ ಅಂತೆಲ್ಲ ಹೇಳಿ, ಅಮ್ಮಮ್ಮ ಏನೇ ಆದರೂ ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿದೆಲ್ಲ ಅಮ್ಮಮ್ಮ ಅಂತೆಲ್ಲ ಹೇಳಿ ವಿದ್ಯೆ ಆಳ್ತಿದ್ದಂಗೆಲ್ಲ ಈ ಕಡೆ ಕ್ವಾಟ್ಲೆಗೆ ಮತ್ತೆ ಕರೀತಾಳೆ ಅಮ್ಮಮ್ಮ ಕ್ವಾಟ್ಲೆ ಕರೆದು ಕ್ವಾಟ್ಲೆ ಎಬ್ಬಿಸ್ಲು ಅಂತೆಲ್ಲ ಹೇಳ್ತಲ್ಲ. ಅವಳು ಡಾಕ್ಟ್ರ್ ಕಣ್ಲ, ಡಾಕ್ಟ್ರ್ ಓದ್ತಾ ಇದ್ದಾಳ, ನನ್ನ ನಾಡಿ ಮಿಡಿತ ನೋಡಿ ಅಮ್ಮಮ್ಮ ಬದುಕಿದಾಳ ಅಂದ್ಬಿಟ್ಟ ಎಬ್ಬಿಸ್ಲಾ ಅಂತೆಲ್ಲ ಹೇಳ್ತಾಳೆ. ಈ ಕಡೆ ವಿನಂತ್ರಿ ಇದ್ದು ನಾನು ಶಿವರಾಮನ ಹತ್ರ ಮಾತಾಡಿ ನಾವು ಭಾಗ ಇಸ್ಕೊಂತೀವಿ, ನಾವು ಆರಾಮಾಗಿರೋಣ ಅಂತ ಹೇಳಿದ್ದಲ್ಲಿ ನೀನೇನು ಮಾತಾಡಿಲ್ಲ, ಏನು ಭಾಗ ಇಸ್ಕೊಂಡಿಲ್ಲ, ನಾವು ಬೀದಿಗೆ ಬಂದ್ವು ಅಂತ ವಿನಂತ್ರಿ ಹೇಳ್ತಾ ಇದ್ದ. ಆ ಕಡೆ ವಿದ್ಯಾ ಕೆಳಗಿದ್ದ ಎದ್ದು ಮೇಲೆ ಬೀಳಕ್ಕೆ ಬರ್ತಾಳ. ಮೇಲೆ ಬೀಳಕ್ಕೆ ಬಂದಾಗ ಅವಾಗ ಕ್ವಾಟ್ಲೆ ಹೇಳಿರ್ತಾಳಲ್ಲ ಅಮ್ಮಮ್ಮ ಹಿಡ್ಕೊಂಡು, ಚಂಪಾ ಕರ್ಕೊಂಡು ಹೋಗಮ್ಮ ಅಂತೆಲ್ಲ ಹೇಳ್ತಾಳೆ. ಕ್ವಾಟ್ಲೆನ ಬೇಲಿಂದ ಕರೀತಿರ್ತಾಳೆ ಈ ಕ್ವಾಟ್ಲೆ ಅಂತ. ಏನಮ್ಮಮ್ಮ ಅಂತ ಮುಸ್ಕಾಕೊಂಡು ಕೇಳಿದರೆ ಎಬ್ಬಿಸ್ಲಾ ವಿದ್ಯೆಗೆ ಗೊತ್ತಾಗ್ಬಿಡುತ್ತಲ್ಲ ಹೇಳಿ, ಚಂಪಾ ವಿದ್ಯಾನ ಕರ್ಕೊಂಡು ಹೋಗಮ್ಮ ಅಂತೆಲ್ಲ ಹೇಳ್ತಾನೆ. ಆವಾಗ ಚಂಪಾ ಬಂದು ವಿದ್ಯಾನ ಕರ್ಕೊಂಡು ಹೋಗಿ ಕೂಡಿಸ್ತಾಳೆ. ಇವಾಗ ಈ ಮಗಳು ಸಾವಿತ್ರಿ ಬಂದಲ್ತಾಳೆ. ಮಗಳು ಸಾವಿತ್ರಿ ಬಂದು ಅವ್ವ ಈ ಶಿವರಾಮಗೆ ಹೇಳಿ ಒಂದು ಒಳ್ಳೆ ಕಡೆ ಸಂಬಂಧ ನೋಡಿ ನೀವು 1 ಕೋಟಿ ರೂಪಾಯಿ ವರದಕ್ಷಿಣೆ ಕೊಟ್ಟು ಕಾರ್ ಕೊಟ್ಟು ಮದುವೆ ಮಾಡಿ ಕೊಡ್ತೀನಿ ಅಂತೆಲ್ಲ ಹೇಳಿದ್ದಲ್ಲವ್ವ ನೀನು, ನಿನ್ನ ಮೊಮ್ಮಗಳ ಮದುವೆ ನೋಡೋಕ್ಕೂ ಮುಂಚೆ ಹಿಂಗೆ ಮಾಡ್ಕೊಂಡ್ಬಿಟ್ಟಿಲ್ಲೇ ನೀನು ಅಂತೆಲ್ಲ ಹೇಳ್ತಾ ಇರುವಾಗ ವಿದ್ಯಾನು ಆಳ್ತಾ ಇರ್ತಾಳೆ. ವಿದ್ಯಾನ ಆಳ್ದಾಗ ಈಶ್ವರಿನೂ ಆಳ್ತಿರ್ತಾಳೆ. ಇವಾಗ ನೆಕ್ಸ್ಟ್ ಎಪಿಸೋಡಲ್ಲಿ ಈ ಎಪಿಸೋಡ್ಗಿಂತ ನೆಕ್ಸ್ಟ್ ಎಪಿಸೋಡ್ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಎದಕ್ಕೆ ಅಂತ ಹೇಳಿದರೆ, ಇಲ್ಲಿ ಈಶ್ವರಿ ಬಂದು ಸಾವಿತ್ರಿ ಬಂದು ತನಗೇನು ಡಿಮ್ಯಾಂಡ್ ಇದೆ ಅದೇ ಹೇಳ್ತಾಳೆ. ಇಲ್ಲಿ ಈಶ್ವರಿ ಬಂದು 50 ತೊಲೆ ಬಂಗಾರ ಐತಿ, 5 ತೊಲೆ ಮೋನ ಕೊಟ್ಟು 5 ತೊಲೆ ನಿನ್ನ ಮಗಳಿಗೆ ಕೊಟ್ಟು 45 ನೀನು ಮಾಡೋಕೆ ಸುವಾಸ ಏನೋ ಮಿಸ್ಟೇಕ್ ಮಾಡಿಬಿಟ್ಟದನ. ಆದರೂ ಕೂಡ ಶಿವರಾಮಗೆ ಹೇಳಿ 250 ಎಕರೆ ಜಮೀನು ಬರ್ಸ್ಕೊಡ್ತೀನಿ ಅಂದ್ರಲ್ಲ ಅತ್ತೆ ನೀವು ಅಂತ ಈ ಕಡೆ ಕುಂತು ಆಳ್ತಿರ್ತಾರೆ. ನಾಳೆ ಎಪಿಸೋಡ್ ಏನೋ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.